ಒಂದು ಕಡೆ ಬರ, ಮತ್ತೊಂದು ಕಡೆ ನೆರೆಯಿಂದ ಕಂಗಾಲಾಗಿದ್ದಾರೆ. ಜೊತೆಗೆ ಸಾಕಷ್ಟು ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಏನು ಸರ್, ಏನು ಪ್ರತಿ ವರ್ಷ ಹೆಂಗಿರ್ತಿತ್ತು ಬೆಳೆ ಇಲ್ಲಿ? ನೋಡ್ರಿ, ಹೋದ ವರ್ಷ ಒಂದು 50% ಇತ್ತು. ಅದಕ್ಕಿಂತ ಮುಂಚೆ ನಮ್ಗೆ ಬೆಳ್ಳಾರಿ ನಾಲ ಇದು ಚಲೋ ಇತ್ತಲ್ಲ, ಆವಾಗ 100% ಬರ್ತಿತ್ತು. ಈಗ ಬೆಳ್ಳಾರಿ ನಾಲ ಈಗ ಹುಳಿ ಮತ್ತು ರಾಡಿ ತೆಗ್ದಿಲ್ಲ, ಅದ್ರ ಜೊತೆಗೆ ಇಲ್ಲಿ ಮಟ್ಟ ನೀರು ಬರ್ತೈತೆ ರೀ. ಈಗ ನೋಡ್ರಿ 3 ಕಿಲೋಮೀಟ್ರ್ ಮೇಲೆ ಅದೇನು. ಈಗ ನೋಡ್ರಿ ಹಿಂಗಾದ್ರೆ ಮತ್ತೀಗ 8 ದಿವಸದಿಂದ ಎಲ್ಲ ಒಣಗದೈತಿ. 8 ದಿವಸದಿಂದ ಈಗ ಮುಂಗಾರು ಬೆಳೆ ಬಿತ್ತಿದ್ದೆವು 15 ದಿವಸ ಪೈಲ. ಈಗ ಮ್ಯಾಲೆ ಬಂದೈತಿ, ಒಂದು 2 ಇಂಚ್ ಮ್ಯಾಲೆ ಬಂದೈತಿ. ಆದ್ರೆ ಈಗ ಮಳೆ ಬಿದ್ದಿಲ್ಲ ಅಂದ್ರೆ ಇದು ಭಾಳ ನುಕ್ಸಾನ್ ಆಗೈತೆ ರೀ, ಭಾಳ ಆಗೈತೆ. ನೋಡ್ರಿ, ನೀವು ಮಣ್ಣು ನೋಡ್ರಿಲ್ಲ, ಇಂಥ ಮಣ್ಣು ಆದ್ರೆ ಹೆಂಗೆ ಬೆಳೆ ಹೆಂಗೆ ಬರೋದ್ರಿ? ಮಳೆ ನೋಡ್ರಿ, ಇನ್ನೂ 4 ದಿವಸ ಹೋಗ್ಲಿ ಮಳೆ. ಏನು ಉಪಯೋಗ ಇಲ್ಲ. 4 ದಿವಸ ಹೋದ್ರೆ 2ನೇ ಬಿತ್ತನೆ ಗ್ಯಾರಂಟಿನ. ಈಗ ನೋಡ್ರಿ, ನಾವು ಖರ್ಚು ಮಾಡಿ ನೋಡ್ರಿ, ಎಕರೆಗೆ ನಾವು 30,000 - 40,000 ರೂಪಾಯಿ ಖರ್ಚು ಮಾಡಿದೆವು. ಮತ್ತು ಈ ಕಡೆ ಎಲ್ಲರ್ಕಿಂತ ಬೆಳಗಾವಿ ಬಾಸುಮತಿ ಅಂದ್ರೆ ಗ್ರೇಡೆಡ್ ಮಾಲ್ ರೀ, ಮತ್ತು ಇಂದ್ರಾಯಣಿ. ಆದ್ರೆ ನಾವು ಭತ್ತ ಕೊಡೋತ್ನಾಗ 3,000 ರೂಪಾಯಿ ಕೊಡ್ತೇವೆ. ಈಗ ನಾವು ಬೀಜ ತೊಗೊಟ್ನಾಗ 80 ರೂಪಾಯಿ ಕಿಲೋ ತೊಗೊಂಡೆವು, 100 ರೂಪಾಯಿ ಕಿಲೋ ತೊಗೊಂಡೆವು. ಅಂದ್ರೆ ರೈತರು ಬದುಕೋದು ಹೆಂಗೆ ರೀ? ಆದ್ರೂ ಸಮಸ್ಯೆ, ಆಗದಿದ್ರು ಸಮಸ್ಯೆನ ರೀ. ನೋಡ್ರಿ, ಮಳೆ ಆದರೆ ಬೆಳಿತಿಲ್ಲೋ, ಭತ್ತದ ಬೆಳೆ ಎಕ್ದಮ್ ಕಮ್ಮಿ ಮಾಡ್ತಾರೆ. ಮತ್ತು ಈಗ ಹಿಂಗಾದ್ರೆ ಮತ್ತು ಅದು ಬೀಜ ಜಾಸ್ತಿ ರೇಟ್ ಮಾಡಿಬಿಡ್ತಾರು. ಮತ್ತು ಹೆಂಗೆ ಬೆಳೆದ್ರಿ? ನೋಡ್ರಿ, ಸರ್ಕಾರ ಏನಂತೇಳಿ ಎಲ್ಲ ಬೆನ್ನೆಲುಬು, ರೈತರು ಬೆನ್ನೆಲುಬು ಅಂತಾರು. ಇದು ಬೆನ್ನೆಲುಬು ಹೆಂಗೆ ರೀ ಇದು ಮಾಡೋದು ಹೇಳ್ರಿ? ಇಲ್ಲಿ ಬೆಲೆ ಅಂದರೆ ಸರ್ಕಾರಕ್ಕೆ ಏನು ಪರಿಹಾರ ಮಾಡ್ತೀರಿ? ನೋಡ್ರಿ, ಈಗ ಸರ್ಕಾರ ಏನು ಮಾಡಬೇಕು, ತಕ್ಷಣ ಈ ಕಡೆ ಗಮನ ಕೊಡಬೇಕು ಮತ್ತು ಪರಿಶೀಲನೆ ಮಾಡಿ ರೈತರಿಗೆ ಪರಿಹಾರ ನೀಡಿಕಾಶೆ ಅವ್ರಿಗೆ ಬದುಕಿಸ್ಬೇಕು. ಇಷ್ಟ ರೀ. ಸರ್, ನೀವು ಎಷ್ಟು ಎಕರೆ ಬೆಳೆದ್ರಿ? ಏನು ರೀ ಸರ, ಇಲ್ಲೆಲ್ಲ ಭಾಳ ನುಕ್ಸಾನ ಆಗೈತೆ ರೀ. ವರ್ಷ ಇದನ್ನ ಮನೆ ಆಗೈತೆ ರೀ. ಇದರಿಂದ ನಮಗೆ ಏನೂ ಫಾಯ್ದೆ ಸಿಗವಾತು ರೀ. ಮತ್ತು ಎಲ್ಲ ಈಗ ಮಳಿನಂತೂ ಈ ವರ್ಷ ಹೋತ್ರಿ, ಕಂಡಾಬಿಟ್ಟು ಖರ್ಚು ಮಾಡ್ಯವು. ಇದರಿಂದ ಏನು ನಮಗೆ ಫಾಯ್ದೆ ಸಿಗವಾತು ರೀ. ಎಲ್ಲ ದುಡಿದು ನಾವು ಪುಕ್ಕಾಟ ಮನ್ಯಾಗ ಕುಂಡ್ರದ್ರಿ. ಊಟ ಹೊಟ್ಟಿಗೆ ಹಣ್ಣಿಲ್ಲ, ರೊಟ್ಟಿ. ಮಳೆ ಆಗಲ್ಲ ಅಂದ್ರೆ ಏನೂ ಸಿಗಂಗಿಲ್ಲ ರೀ. ನಮಗೆ ಮಳೆ ಆಯ್ತು ಸಿಗ್ತೈತ್ರಿ, ಮಳೆ ಆಗಲ್ಲ ಅಂದ್ರೆ ಏನು ಸಿಗಂಗಿಲ್ಲ. ಭತ್ತ ಕೂಡ ಏನು ಬಿತ್ತನೆ ಮಾಡಿದ್ದಾರೆ ಅದು ಎಲ್ಲವೂ ಕೂಡ ಒಣಗಿ ಹೋಗ್ತಾ ಇದೆ. ಹಾಗಾಗಿ ಈಗ ಮತ್ತೆ ಬೋರ್ವೆಲ್ಗಳ ಮೊರೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರತಿ ವರ್ಷ ಕೂಡ ಸಾಕಷ್ಟು ಮಳೆ ಆಗ್ತಾ ಇತ್ತು. ಈ ಒಂದು ಜೂನ್ 15ರವರೆಗೆ ಮಳೆ ಆಗ್ತಾ ಇತ್ತು. ಆದರೆ ಜೂನ್ 18ರ ನಂತರ ಮತ್ತೆ ಮಳೆ ಆಗುವಂಥ ನಿರೀಕ್ಷೆ ಇರೋದ್ರಿಂದ ಏನು ಆ ಒಂದು ನಿರೀಕ್ಷೆಯಲ್ಲಿ ಕೂಡ ರೈತರು ಇರುವಂಥದ್ದು. ಹಾಗಾಗಿ ಮಳೆ ಆಗದೇ ಇದ್ದರೆ ನಾವು ಮತ್ತೆ ಸಂಕಷ್ಟವನ್ನು ಎದುರಿಸ್ತೇವೆ. ಜೊತೆಗೆ ಬಳ್ಳಾರಿ ನಾಲದಿಂದ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗತ್ತೆ. ಸರ್ಕಾರ ಏನು ಬಳ್ಳಾರಿ ನಾಳದ ಹೂಳೆತ್ತುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಈ ರೀತಿಯಾದಂಥ ಸಮಸ್ಯೆ ಆದಾಗ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ಇಲ್ಲಿರುವಂಥ ರೈತರು ಒಂದು ಒತ್ತಾಯ ಕೂಡ ಆಗ್ತಿರುವಂಥದ್ದು.